ಉಪಮುಖ್ಯಮಂತ್ರಿಗಳು ಕೂಲಂಕಷವಾಗಿ ನನ್ನ ಪರ್ಸ್ನಲಿ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ನನ್ನ ಕಡೆಯಿಂದ ತಗೊಂಡು ಇಮಿಡಿಯೇಟ್ಲಿ ಈಗ ಆ್ಯಕ್ಷನ್ ನಡೀತಾ ಇದೆ. ಇದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಯಾರೂ ಬೆನ್ನಿಗೆ ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಇವರೆಲ್ಲ ಎಚ್ಚೆತ್ತಾಗಿ ಈಗ ನನಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಪರ್ಸ್ನಲಿ ನನಗೆ ಟೈಮ್ ಕೊಟ್ಟು ಕೇಳಿ ಏನಾಗಿದೆ ಬ್ರದರ್, ಯಾಕೆ ಹಿಂಗೆ ಅಪ್ಸೆಟ್ಸ್ ಆಗಿದೆ, ನಿಮ್ಮ ಜೊತೆಗಿದೆ, ನೀ ಯಾಕೆ ಅದನ್ನು ಬೇಜಾರು ಮಾಡ್ಕೋತೀಯ ಅಂತ ನನಗೆ ಪರ್ಸ್ನಲಿ ಫೋನ್ ಮಾಡಿ ಮತ್ತು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಕರೆಸಿ ಅವರು ಕೂಡ ನನ್ನ ಮನೆಗೆ ಬಂದು ಸಂಪೂರ್ಣ ಮಾಹಿತಿ ತೊಗೊಂಡು ಹೋದರು. ಈಶ್ವರ್ ಖಂಡ್ರೆ ಸಾಹೇಬ್ರು ತೊಗೊಂಡ್ರು, ಎಂ ಬಿ ಪಾಟೀಲ್ ಸಾಹೇಬ್ರು ತೊಗೊಂಡ್ರು, ಶಾಮನೂರ್ ಶಿವಶಂಕರ್ ಸಾಹೇಬ್ರು, ಅನೇಕ ಶಾಸಕರು ಕೂಡ ತೊಗೊಂಡ್ರು. ಆರ್ ವಿ ದೇಶಪಾಂಡೆ ಸಾಹೇಬ್ರು ಇರ್ಬೋದು ಅಥವಾ ಸಲೀಂ ಅಹಮದ್ ಸಾಹೇಬ್ರು ಇರ್ಬೋದು ಮತ್ತು ಎಂ ಇಂಡಸ್ಟ್ರಿ ಎಲ್ಲರೂ ಕೂಡ ನಮ್ಮ ಹೋರಾಟನೂ ಮಾಡಿದರು ಮತ್ತು ನಮ್ಮ ಜೊತೆಗೂ ನಿಂತರು. ಈಗ ನನಗೆ ಯಾರ್ಯಾರು ಎಲ್ಲೆಲ್ಲೇ ಮತ್ತು ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಇಬ್ಬರು ಭಾಳ ದೊಡ್ಡ ಕೆಲಸ ಮಾಡ್ಯಾರ. ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮತ್ತು ಗ್ರಾಮೀಣ ಜಿಲ್ಲಾಧ್ಯಕ್ಷರು ಅನಿಲ್ ಪಾಟೀಲ್ರು ಮತ್ತು ಇವರು ಏನು ಅಲ್ತಾಫ್ ಅಳ್ಳೂರವರು, ಅದ್ರ ಜೊತೆಗೆ ನಮಗೆ ಇವರು ರಜತ್ ಉಳ್ಳಾಗಡ್ಡಿ ಮಠರು, ನಮ್ಮ ಸಮಾಜದ ಮುಖಂಡರು, ನಮ್ಮ ರಿಲೇಟಿವ್ ಕೂಡ ಅವರು ಕೂಡ ಇದನ್ನು ಭಾಳ ಮುಚ್ಚರಿ ವಹಿಸಿ ಪ್ರಥಮವಾಗಿ ಅವರ ಹಂತದಿಂದ ಸ್ಟಾರ್ಟ್ ಆಗಿದ್ದು. ಬಂಗಾರ ಹಿರೇಮಠ ಚಿಕ್ಕೋಡಿ ಉತ್ಸವರು ಇದ್ರು, ಅವರು ಕೂಡ ಓಡಿ ಬಂದು ಇದರ ಪ್ರಕರಣ ಬಗ್ಗೆ ಮಾಹಿತಿ ಹಿಡ್ಕೊಂಡು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಿದರು. ಮತ್ತು ಶಾಸಕರು ಕೂಡ ಅವರು ಕೂಡ ಸತತವಾಗಿ ಮಾಡಿದ್ದಾರೆ. ಅವರು ಕೂಡ ಇದಕ್ಕೆ ಮಾಹಿತಿಯನ್ನು ಕಲೆ ಹಾಕಿ ಅವರು ಕೂಡ ಸರ್ಕಾರಕ್ಕೆ ಮುಟ್ಟಿಸಿ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಮತ್ತು ಆಯುಕ್ತರಿಗೂ ಕೂಡ ಏನೇನು ಫೀಡ್ಬ್ಯಾಕ್ ಕೇಳಬೇಕಾಯ್ತು ಅವರು ಕೂಡ ಹೇಳಿಸಿ ಈಗ ಒಂದು ಲೆವೆಲಿಗೆ ಹಂತಕ್ಕೆ ಆಗ್ತಾ ಇದೆ ಕೆಲಸ. ಅದಕ್ಕೆ ನಾನು ಆ ಟೈಮ್ನಾಗ ಏನಾದರೂ ಆವೇಶಕ್ಕೆ ದುಃಖದಾಗ ನಾನು ಏನಾರು ತಪ್ಪಾಗಿ ಯಾರ ಬಗ್ಗೆ ಮಾತಾಡಿದರೂ ಕೂಡ ದಯಮಾಡಿ ಕ್ಷಮೆ ಇರಲಿ. ಮತ್ತು ನನ್ನ ಬೆನ್ನಿಗೆ ಯಾರೂ ಇಲ್ಲ ಅಂತೇಳಿ ನಾ ಭಯಪಟ್ಟಿದ್ದೆ. ನಮ್ಮದೇ ಸರ್ಕಾರ ಇಟ್ಕೊಂಡು ನನಗೆ ಹಿಂಗೆ ನೋವಾಗೈತೆ ಅಂತ ನಾನು ಮಾತಾಡಿದ ಕರೆ ನಾನು ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ. ಯಾಕಂದ್ರೆ ನನಗೆ ಹಿನ್ನೆಲೆ ಗೊತ್ತಿರಲಿಲ್ಲ. ಆಯುಕ್ತರ ಬಗ್ಗೆನೂ ತಪ್ಪು ತಿಳ್ಕೊಂಡಿದ್ದೆ. ಆಯುಕ್ತರು ಕೂಡ ನಾನು ನಿನ್ನೆ 4 ಗಂಟೆವರೆಗೂ ನಾನು ಕೆಲವೊಂದು ನಾನು ಮಾಹಿತಿ ತೊಗೊಂಡಿದ್ದೇನೆ, ಏನು ಡೇ 1 ಹಿಡ್ಕೊಂಡು ಇಲ್ಲಿವರೆಗೂ. ಯಾಕಂದ್ರೆ ನಾನು 5 ದಿವಸ ನೀತಿ ಕರ್ಮ ಆಗೋ ತನಕ ಹೊರಗೆ ಹೋಗಕ್ಕೆ ಬರೋಂಗಿಲ್ಲ. ನಾನು ನಿನ್ನೆ ನನ್ನ ಶಿವಕರಣದಿನ ಕಾರ್ಯಕ್ರಮ ಮುಗಿದ ನಂತರ ನಾನು ಕೂಡ ಎಲ್ಲ ಮಾಹಿತಿಯನ್ನು ತೊಗೊಂಡೆ. ನಾನು ಅವಾಗ ಗೊತ್ತಾಯಿತು ಆಯುಕ್ತರು ಕೂಡ ಭಾಳ ಶ್ರಮ ವಹಿಸಿ ಮಾಡ್ತಾ ಇದ್ದಾರಂತೆ. ಅದ್ರ ಜೊತೆಗೆ ಶಾಸಕರು ಕೂಡ ಅದನ್ನು ಶ್ರಮ ವಹಿಸಿ ಕೆಲಸ ಮಾಡತ್ತಾರೆ. ಅವರು ಹೇಳಿ ಸರಿಯಾಗಿ ದಿಕ್ಕದಲ್ಲಿ ಕೆಲಸ. BJP ನಾಯಕರು ಬಂದಾಗಲೂ ಕೂಡ ಅವ್ರ ಬಳಿ ಅಳಲು ತೋಡ್ಕೊಂಡಿದ್ರಿ, ಅವ್ರು ನಿಮ್ಮ ಬೆನ್ನಿಗಿರ್ತೀನಿ ಅಂತ ಹೇಳಿದ್ರು, ನೀವೇ ನನ್ನ ಕೈ ಹಿಡಿಬೇಕು ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ರಿ. ಈ ಸಂದರ್ಭದಲ್ಲಿ ಏನಿದೆ ಆ ವಿಚಾರದ ಸಂಬಂಧಪಟ್ಟಂಗೆ ತಮ್ಮ ನಿಲುವು ಏನಂತೀರಿ ಅಂತ? ನನಗೆ ಎಲ್ಲಿಯೋ ಒಂದು ಕಡೆ ನಾನು ಒಬ್ಬನೇ ಆದ್ಯ ಅನ್ನೋ ಭಯ ನನಗೆ ಕಾಡ್ತಾ ಇತ್ತು. ಅದರಿಂದ ನಾನು ಆ ಮಾತು ಅಂದಿದ್ದು ಕರೆ. ಮತ್ತು ಅವರು ಕೂಡ ನನ್ನ ಡೇ 1 ನಿನ್ನ ಜೊತೆಗೆ ಅದೇವೆ ಅಂತ ಹೇಳ್ಯಾರ. BJP ಅವರು ಅಂತಲ್ಲ, ಎಲ್ಲ ಪಕ್ಷದವರು ಇದ್ದರು. ನನ್ನ ತಕ್ಷಣ ಅವರು ಬಂದಾರಲ್ಲ, ಯಾರು ದುಃಖದಾಗಿರ್ತಾರ, ಯಾರಿಗೆ ಸಾಯ್ತಿರ್ತಾರ, ನೀರು ಹಾಕೋರು ಇಂಪಾರ್ಟೆಂಟ್ ಹಾಕಾರೆ. ಬದುಕಿಸಿದ್ರು, ನನ್ನ ಧೈರ್ಯ ತುಂಬಿದ್ರು. ನಾನು ಆ ಮಾತಿಗೆ ನಾನು ದುಃಖದಾಗಿದ್ದಾಗ ಹೇಳಿದ್ದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇದಕ್ಕೇನಾದರೂ ಇತ್ತೀಸರಿ ಆಡ್ಬೇಕು, ನೀವು ನ್ಯಾಯ ಕೊಡಿಸೋದ ನೀವರಿಗೆ ಅಂದಿದ್ದು ಕರೆ. ಎಲ್ಲರಿಗೂ ಹೇಳೇನ ಇದೇ ಮಾತಾಡೇನಿ, ಎಲ್ಲ ಲೀಡರ್ಸಿಗೆ, ಎಲ್ಲ ಪಾರ್ಟಿ ಲೀಡರ್ಸ್ಗೂ ಹೇಳೇನಿ, ಮುಖ್ಯಮಂತ್ರಿಗಳಿಗೂ ಅದನ್ನ ಕೇಳ್ತೀನಿ. ಈಗ ತಾನೇ ಮುಖ್ಯಮಂತ್ರಿಗಳ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಬಂದಿದೆ. ನಮ್ಮ ಮನೆಗೆ ನಮಗೆ ಧೈರ್ಯ ಹೇಳಕ್ಕೆ ಬರ್ತಾ ಇದ್ದಾರೆ ಅಂತ ಸುದ್ದಿನೂ ಬಂತು. ನನಗೆ ನೋಡ್ರಿ, ಯಾರು ನನಗೆ ಆಗಿನ ಸ್ಪಂದಿಸ್ತಾರ, ಯಾರು ನೀರು ಕುಡ್ಸ್ಯಾರ ನೆನೆಸ್ಬೇಕು, ನನ್ನ ಧರ್ಮ ಐತಿ, ನಾನು ನೆನೆಸಾತೀನಿ. ಇದಕ್ಕೆ ರಾಜಕಾರಣಿಗಳಿಗೆ ನಾ ಹೋಗಿ ಬೇರೆ ಕಡೆ ನಾನು ಹೋಗಿ ವಿನಂತಿ ಮಾಡ್ತೀನಿ ಅಥವಾ ಅವ್ರದ್ದು ಕೈ ಕೆಲಸ ಮಾಡತ್ತೀನಿ, ಅವ್ರ ಪರವಾಗಿ ನಾ ಮಾತಾಡತ್ತೀನಿ. ನನ್ನ ಮಗಳು ಸತ್ತಾಳ, ನನಗೆ ದುಃಖ ಆಗೈತಿ, ನನಗೆ ನ್ಯಾಯ ಕೊಡಿಸ್ರಿ ಅಂತ ಕೇಳತ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.